ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಆರ್ ಪುತ್ರನ್. ನಾನು ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಪೇಯ್ನ್ ಆ್ಯಂಡ್ ಪ್ಯಾಲಿಯೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಕನ್ಸಲ್ಟೆಂಟ್ನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಸೊ ಇವತ್ತಿನ ಸಂಚಿಕೆಗೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಒಂದು ಟ್ರೈಜೆಮಿನಲ್ ನ್ಯೂರಾಲಜಿಯಾ ಎಂಬ ಕಂಡೀಷನ್ ಬಗ್ಗೆ ನೋಡೋಣ. ಸೊ ಈ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಅಂದರೆ ಏನು? ಇದು ಒಂದು ಮುಖದ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ದೀರ್ಘಕಾಲದ ನೋವಿನ ಪರಿಸ್ಥಿತಿ. ಸೊ ಇದನ್ನು ಸೂಯಿಸೈಡಲ್ ಡಿಸೀಸ್ ಆರ್ ಸೂಯಿಸೈಡ್ ಡಿಸೀಸ್ ಅಂತ ಅನ್ನುತ್ತಾರೆ. ಸೊ ಇದರ ಅರ್ಥ ಏನಂದರೆ, ಈ ಮುಖಭಾಗದಲ್ಲಿ ಕರೆಂಟ್ ಶಾಕಿನ ನಂತರ ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇಂಥ ಒಂದು ವಿಪರೀತ ನೋವಿನ ಪರಿಸ್ಥಿತಿಯನ್ನು ಹೇಗೆ ನಾವು ತಡೆಗಟ್ಟಬಹುದು, ಇದು ಯಾಕೆ ಇದ್ರಿಗೆ ಆಗ್ತಿರೋ ಕಾರಣವೇನು, ಯಾವ ರೀತಿ ಟ್ರೀಟ್ಮೆಂಟ್ಸ್ ಇವೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ. ಸೊ ಮೊದಲನೇದಾಗಿ ಈ ಟ್ರೈಜೆಮಿನಲ್ ನ್ಯೂರಾಲಜಿಯಾ ನೋವು ಕಾಣಿಸ್ಕೊಳ್ಳೋದು ಮುಖದ ಭಾಗದಲ್ಲಿ. ಸೊ ಈ ಮುಖದ ಅರ್ಧ ಭಾಗದಲ್ಲಿ, ಯಾವುದೇ ಅರ್ಧ ಭಾಗದಲ್ಲಿ ಕಾಣಿಸ್ಕೋಬೋದು. ಈ ಮುಖ ಭಾಗದಲ್ಲಿ ಕೂಡ ಕೆಲವೊಮ್ಮೆ ಈ ದವಡೆ ಹತ್ರ ಬರುತ್ತೆ, ಅಥವಾ ಮಧ್ಯಭಾಗದಲ್ಲಿ ಬರುತ್ತೆ, ಅಥವಾ ಕಣ್ಣಿನ ರೆಪ್ಪೆನ ಮೇಲೆ ಭಾಗದಿಂದ ಕೂಡ ಕಾಣಿಸ್ಕೋಬೋದು. ಕಣ್ಣಿನ ಮೇಲೆ ರೆಪ್ಪೆಯಿಂದ ನಮ್ಮ ತಲೆಯಲ್ಲೂ ಕೂಡ ಈ ಭಾಗದಲ್ಲಿ ಕೂಡ ನೋವು ಕಾಣಿಸ್ಕೋಬೋದು. ಸೊ ಈ ನೋವು ಅಂದರೆ, ಈ ನೋವಿದೊಂದು ವಿಶೇಷತೆ ಅಂದರೆ, ಇದು ಒಂಥರ ಕರೆಂಟ್ ಶಾಕ್ ನಂತರ ಕಾಣಿಸ್ಕೊಳ್ಳುವ ನೋವು. ಸೊ ಪೇಷಂಟ್ ಹತ್ರ ಕೇಳಿದ್ರೆ ಅವರು, ನಾವು ಯಾವುದೇ ಮೂಮೆಂಟ್ಸ್ ಮಾಡಿದ್ರೂ ನಮಗೆ ನೋವು ಕಾಣಿಸ್ಕೋತಾ ಇದೆ, ಅಥವಾ ನಾವು ಸುಮ್ಮನೆ ಇದ್ರೂ, ಏನು ಮಾಡೋದಿದ್ರೂ ಬರೀ ಒಂಥರ ಗಾಳಿ ಮುಖದ ಮೇಲೆ ಬೀಸಿದಾಗಲೂ ಕೂಡ ನೋವು ಕಾಣಿಸ್ಕೋತಾ ಇದೆ. ನಾವು ಬ್ರಷ್ ಮಾಡಬೇಕಾದ್ರೆ ಬ್ರಷ್ ಏನಾದರೂ ಒಳಗಡೆ ಟಚ್ ಆದರೆ ಆ ಟೈಮಲ್ಲೂ ಕೂಡ ನೋವು ಕಾಣಿಸ್ಕೋತಾ ಇದೆ. ಆ್ಯಂಡ್ ಮುಖ್ಯವಾಗಿ ಈ ನೋವು ಒಂದು ಸಾಮಾನ್ಯ ನೋವಲ್ಲ, ವಿಪರೀತವಾಗಿ ಒಂದು 1 or 2 ಸೆಕೆಂಡ್ಸ್ಗೆ ಶಾಕ್ ಥರ ಬರುವಂಥ ನೋವು. ಸೊ ನೀವೇ ಯೋಚನೆ ಮಾಡಿ, ನಾವು ನಮ್ಮ ದೈನಂದಿನ ಚಟುವಟಿಕೆ ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ, ಬ್ರಷ್ ಮಾಡಬೇಕಾದ್ರೆ, ಫೇಸ್ ವಾಶ್ ಮಾಡಬೇಕಾದ್ರೆ, ಪ್ರತಿ ಒಂದು ಕ್ಷಣದಲ್ಲೂ ಪೇಷಂಟಿಗೆ ನೋವು ಕಾಣಿಸ್ಕೋತಾ ಇರುತ್ತೆ. ಸೊ ತುಂಬ ತೊಂದರೆ ಆಗ್ತಾ ಇರುತ್ತೆ. ಸೊ ಇಂಥ ಪೇಷಂಟ್ಸ್ ಏನು ಮಾಡ್ತಾರೆ, ರೆಗ್ಯುಲರಾಗಿ ಡಾಕ್ಟರ್ಸ್ ಹತ್ರ ಹೋಗ್ತಾ ಇರ್ತಾರೆ. ಅದು ನ್ಯೂರೋ ಫಿಸಿಷಿಯನ್ಸ್ ಆಗಿರ್ಬೋದು, ನ್ಯೂರೋ ಸರ್ಜನ್ಸ್ ಆಗಿರ್ಬೋದು, ಜನರಲ್ ಫಿಸಿಷಿಯನ್ಸ್ ಆಗಿರ್ಬೋದು ಮೊದಲನೇದಾಗಿ. ಸೊ ಅವರು ಇದ್ರ ಬಗ್ಗೆ ಮಾಹಿತಿನ ತಿಳಿದುಕೊಂಡು ಬೇರೆ ಬೇರೆ ರೀತಿ ಇನ್ವೆಸ್ಟಿಗೇಷನ್ಸ್ನ ಕೇಳಬಹುದು. ಅಂದರೆ MRI ಕೇಳ್ಬೋದು, CT ಸ್ಕ್ಯಾನ್ ಕೇಳ್ಬೋದು. ಯಾಕೆಂದರೆ ಇದು ನರದಿಂದ ಬರುವಂಥ ನೋವು. ಸೊ ಈ ಯಾವ ನರಗಳು? ಸೊ ಈ ಮುಖದ ಭಾಗದಲ್ಲಿ ನೋಡಿದ್ರೆ, ಮೆದುಳಿನ ಒಳಭಾಗದಿಂದ ಬಂದು ಮುಖದ ಚರ್ಮಕ್ಕೆ ಬರುವಂಥ ನರಗಳು ಈ ಏರಿಯಾದಲ್ಲಿ ಇರುತ್ತದೆ. ಸೊ ಅದರಲ್ಲಿ 3 ಟೈಪ್ ನರ ಇರುತ್ತೆ. ಒಂದು ಈ ಕಡೆಯಿಂದ ಆಚೆ ಬಂದು ಕಣ್ಣಿನ ರೆಪ್ಪೆ ಹಾಗೂ ಈ ಪೋರ್ಷನ್ಗೆ ಇರುವಂಥ ನರ. ಇನ್ನೊಂದು ನರ ಈ ಮಧ್ಯಭಾಗ ಪೋರ್ಷನ್ದಲ್ಲಿರುವಂಥ ನರ, ಹಾಗೂ ಮೂರನೇದಾಗಿ ಈ ದವಡೆ ಹತ್ರ ಬರುವಂಥದ್ದು ನರ ಅಂದರೆ ಚರ್ಮದ ಮೇಲೆ ಇವೆಲ್ಲ. ಸೊ ಅದೇ ಪ್ರಕಾರ ನೋವು ಕಾಣಿಸ್ಕೋತಾ ಇರುತ್ತೆ. ಈ ದವಡೆ ಮೇಲೆ ಇರುವಂಥ ಚರ್ಮದ ಹತ್ರ, ಅಥವಾ ಈ ಮಧ್ಯ ಪೋರ್ಷನ್, ಕಣ್ಣಿನ ಕೆಳಗಡೆ ರೆಪ್ಪೆ ಹಾಗೂ ಈ ಇಲ್ಲಿದು ಪೋರ್ಷನ್ ಹತ್ರ ನೋವು ಕಾಣಿಸ್ಕೋಬೋದು. ಈ ತುಟಿ ಮೇಲೆ ನೋವು ಕಾಣಿಸ್ಕೋಬೋದು. ಹಾಗೂ ಇನ್ನೊಂದು ಥರದ್ದು ಕಣ್ಣಿನ ಮೇಲೆ ರೆಪ್ಪೆ, ಮೇಲ್ಗಡೆ ರೆಪ್ಪೆ ಹಾಗೂ ಫೋರ್ ಹೆಡ್ ಅಂತ ಅಂತೀವಿ, ಆ ಜಾಗದಲ್ಲೂ ಕೂಡ ನೋವು ಕಾಣಿಸ್ಕೋಬೋದು. ಸೊ ಅದನ್ನು ನಾವು V1, V2, V3 ಅಂತ ಅಂತೀವಿ. ಸೊ V1 ಮೇಲ್ಗಡೆ, V2 ಮಧ್ಯಭಾಗ, V3 ಈ ದವಡೆ ಹತ್ರ ಬರೋ ನೋವು. ಸೊ
ಈ ನೋವು ಸಾಮಾನ್ಯವಾಗಿ ಯಾವ ರೀತಿ ಬರುತ್ತದೆ ಅಂದರೆ ಮೆದುಳಿನಿಂದ ಆಚೆ ಎಲ್ಲಿ ನರ ಆಚೆ ಬರುತ್ತೆ ಮೆದುಳಿನಿಂದ, ಅಲ್ಲಿ ರಕ್ತನಾಳ ಜೊತೆ ಇರುತ್ತೆ. ಸೊ ಈ ರಕ್ತನಾಳ ಈ ನರದ ಮೇಲೆ ಕೂತಿದ್ದಾಗ ಅದರ ಪ್ರೆಷರಿಂದ ನೋವು ಬರ್ತಾ ಇರುತ್ತೆ. ಸೊ ಅದನ್ನು ನಾವು ಎಪಿಸೋಡಿಕ್ ಪೇಯ್ನ್ ಅಂತಂತೀವಿ. ಅಂದರೆ ಅದು ಪ್ರೆಸ್ ಆದಾಗ ಸಡನ್ನಾಗಿ ಕರೆಂಟ್ ಶಾಕ್ ಆದಾಗ. ಯಾಕೆಂದರೆ ನಮ್ಮ ದೇಹದಲ್ಲಿರುವ ಎಲ್ಲ ನರಗಳು ಒಂಥರ ವೈರ್ಗಳ ಥರನೇ. ಸೊ ಆ ವೈರ್ ಮೇಲೆ ಪ್ರೆಷರ್ ಬಿದ್ದಾಗ ಆ ಪ್ಲಾಸ್ಟಿಕ್ ಕವರಿಂಗ್ ವೈರ್ ಮೇಲೆ ಯಾವುದಿದೆಯೋ ಅದು ಸೌದೋದಾದಾಗ ಡೈರೆಕ್ಟ್ ನರದ ಮೇಲೆ ಪ್ರೆಷರ್ ಬಿದ್ದಾಗ ನಿಮಗೆ ಶಾರ್ಟ್ ಸರ್ಕ್ಯೂಟ್ ಯಾವುದು ನೀವು ಕೇಳಿರ್ತೀರೋ ಅದೇ ರೀತಿ ನಡೀತಾ ಇರುತ್ತೆ. ಸೊ ಅದಕ್ಕೆ ಅದು ಒಂದು ಸಡನ್ ಎಪಿಸೋಡಿಕ್ ಪೇಯ್ನ್ ಥರ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇದಕ್ಕೆ ಮೊದಲು ಹೇಳಿದಾಗೆ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಅವರು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತಾರೆ. ಸೊ ಮತ್ತೆ ಇದಕ್ಕೆ ಸರ್ಜರಿ ಬೇಕಾಗುತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ. ಸೊ ಸಾಮಾನ್ಯವಾಗಿ ತುಂಬ ಕಡಿಮೆ ಏಜ್ ಇರೋದ್ರಲ್ಲಿ ಅಂದರೆ ಯಂಗ್ಸ್ಟರ್ಸಲ್ಲಿ ನೋಡಿದಾಗ ಇದಕ್ಕೆ ಸರ್ಜರಿನ ಆಪ್ಟ್ ಮಾಡ್ತಾರೆ. ಬಟ್ ಯೂಶ್ವಲಿ ಕಾಣಿಸ್ಕೊಳ್ಳೋ ಏಜ್ ಗ್ರೂಪ್ ನೋಡಿದ್ರೆ ತುಂಬ ವಯಸ್ಸಾದವರಲ್ಲಿ. ಸೊ ಅಂಥದ್ರಲ್ಲಿ ಸರ್ಜರಿ ಈಸ್ ನಾಟ್ ರೆಕಮೆಂಡೆಡ್. ಸೊ ಬೇರೆ ಆಪ್ಷನ್ಸ್ ಏನಿದೆ? ಸೊ ಅಂಥದ್ರಲ್ಲಿ ನಮ್ಮ ಥರ ಪೇಯ್ನ್ ಫಿಸಿಷಿಯನ್ಸ್ನವರ ರೋಲ್ ತುಂಬ ಇಂಪಾರ್ಟೆಂಟ್. ಸೊ ಇನ್ವೆಸ್ಟಿಗೇಷನ್ಸ್ ಮಾಡಿದ್ಮೇಲೆ ಡೆಫಿನೆಟಾಗಿ ಮೆಡಿಕೇಷನ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಮೆಡಿಕೇಷನ್ಸಲ್ಲೂ ಕೂಡ ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ತದೆ. ಬಟ್ ಎಷ್ಟು ಮಟ್ಟಿಗೆ ಕಾಣಿಸ್ಕೊಳ್ತದೆ ಅಂದರೆ ಇನಿಷಿಯಲಿ ಅದನ್ನು ಹೇಳೋಕ್ಕಾಗಲ್ಲ. ಸೊ ರೆಗ್ಯುಲರಾಗಿ ಈ ಮೆಡಿಸಿನ್ಸ್ನ ತಗೋತಾ ಇರಬೇಕು. ಸೊ ಈ ಮೆಡಿಕೇಷನ್ಸ್ ಏನು ಸಿಂಪಲ್ ಮೆಡಿಕೇಷನ್ಸ್ ಅಲ್ಲ, ಅದಕ್ಕೆ ಸೂಕ್ತ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಮೋಸ್ಟ್ ಕಾಮನ್ ಸೈಡ್ ಎಫೆಕ್ಟ್ ಅಂದರೆ ಒಂಥರ ಮಂಪ್ರ ಥರ ಇರೋದು, ಮತ್ತು ಬಾಡಿಯಲ್ಲಿ ಈ ಸೋಡಿಯಂ ಉಪ್ಪಿನಂಶ ಕಡಿಮೆ ಆಗೋದು, ಇವೆಲ್ಲ ಕಾಣಿಸ್ಕೊಳ್ತದೆ. ಸೊ ಅದಕ್ಕೆ ರೆಗ್ಯುಲರ್ ಫಾಲೋಅಪ್ ಮಾಡ್ತಾ ಇರಬೇಕು. ಒಂದು ಪರ್ಟಿಕ್ಯುಲರ್ ಡೋಸೇಜಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮತ್ತು ನೋವು ಹೇಗಿದೆ, ಆ ಮೆಡಿಸಿನ್ ಪವರ್ಗೆ ನೋವು ಹೇಗೆ ವರ್ತಿಸ್ತಿದೆ ಅನ್ನೋದನ್ನ ನೋಡಿಕೊಂಡು ಡಿಸೈಡ್ ಮಾಡ್ತಾರೆ. ಅಂದರೆ ಅದನ್ನು ಜಾಸ್ತಿ ಮಾಡಬೇಕಾ ಅಥವಾ ಕಡಿಮೆ ಮಾಡಬೇಕಾ, ಅಥವಾ ನಂಬರ್ ಆಫ್ ಟೈಮ್ಸ್ ಇನ್ ಅ ಡೇ ತೊಗೊಳ್ಳೋ ಡೋಸ್ ಜಾಸ್ತಿ ಮಾಡಬೇಕಾ, ಅದೆಲ್ಲ ಡಿಸೈಡ್ ಮಾಡ್ತಾರೆ.